ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಳಗಿಂದ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಒಂದು ಹುಡುಗಿ ವಂಚನೆಯನ್ನ ಮಾಡಿದ್ದಾಳೆ. ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾನೆ. ಅವಳ ಟಾರ್ಗೆಟೇ ಶ್ರೀಮಂತ ಹುಡುಗರು ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆ ವೈರಲ್ ಆಗ್ತಿದೆ. ತಾವು ಅದನ್ನ ನೋಡಿರ್ತೀರಾ. ಅವ್ರ ಹೆಸರನ್ನ ನಾನು ನೋಡಿದೆ ಏನು ಹುಡುಗಿ ಹೆಸರು ಇರ್ಬೋದು ಅಂತ ಹೇಳ್ಬಿಟ್ಟು. ಐಶ್ವರ್ಯ ಅಂತೆ, ರೇಣುಕಾ ಅಂತೆ, ಇನ್ನು ಒಂದಷ್ಟು ಹೆಸರುಗಳು, ಒಂದೊಂದು ಹುಡುಗಂಗೆ ಒಂದೊಂದು ಹೆಸರನ್ನ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಫೈನಲ್ ಆಗಿ ಏನಾಗ್ಬಿಟ್ಟಿದೆ, ಗುರು ಒಕ್ಕುಂದ ಅನ್ನೋ ಒಬ್ಬ ಹುಡುಗ ಏನ್ ಮಾಡ್ಬಿಟ್ಟಿದ್ದಾನೆ, ಲವ್ ಅಲ್ಲಿ ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟ್, ಈ ಪ್ರೀತಿ ಕುರುಡು ಅಂತ ಹೇಳ್ತಾರಲ್ಲ ಹಾಗೆ. ಅಲ್ಲ, ನನಗೆ ಗೊತ್ತಿಲ್ಲ. ಈಗಲೂ ನಾನು ಹುಡುಗರಿಗೆ ಕೇಳೋದು, ಅಲ್ಲ ಹುಡುಗಿರ್ ಬಿಡಿ ಮೋಸ ಮಾಡ್ತಾರೆ ಅಂತ ಎಲ್ಲರೂ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ನಾನು ಈಗಲೂ ಒಂದು ಪ್ರಶ್ನೆ ಕೇಳೋದು ಹುಡುಗರಿಗೆ. ಹುಡುಗಿರು ಮೋಸ ಮಾಡ್ತಾರೆ, ಹುಡುಗಿರು ಸರಿ ಇಲ್ಲ, ಹುಡುಗಿರು ದುಡ್ಡು ಕೀಳ್ತಾರೆ. ಕರೆಕ್ಟ್, 100% ರೈಟ್. ನೀವು ಹೇಳೋದು, ನಾನು ಅದನ್ನು ಒಪ್ಪಲ್ಲ. ಓಕೆ, ನೀವು ಹೇಳ್ತೀರಲ್ವಾ, ನಿಮ್ಮ ಹುಡುಗರಿಗೆ ಎಲ್ಲರಿಗೂ ಗೊತ್ತಲ್ವಾ. ಆದರೂ ಯಾಕೊಂದು ಹುಡುಗಿ ಹಿಂದೆ ಬಿದ್ದು 7 ಲಕ್ಷ ದುಡ್ಡು ಕೊಟ್ಟಿದ್ದೀರಾ? ಈಗಿನ ಕಾಲದಲ್ಲಿ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿ ಮನೆ ಕಳಿಸ್ಕೊಟ್ಟು ಆ ಹುಡುಗಿ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿದ್ರು ಕೂಡ, ಅವಳಿಗೇನೋ ಒಂದು ಬೇಕು, ಆಸೆಯಿಂದ ತಕ್ಕೋಬೇಕು ಅಂತಂದ್ರೂ ಕೂಡ ಅದಕ್ಕೆ 100 ಸತಿ ಅವಳು ಕೇಳಬೇಕು, ಬೆಗ್ ಮಾಡಬೇಕು. ಮದುವೆ ಮಾಡ್ಕೊಂಡು ಹೋಗಿರೋ ಹುಡುಗಿನೇ ಬೆಗ್ ಮಾಡ್ಬೇಕು. ಅಂಥದ್ರಲ್ಲಿ ನೀವು ಹೆಂಗೆ ಒಂದು ಲವ್ ಮಾಡ್ತಿರೋ ಹುಡುಗಿಗೆ ₹1 ಇಲ್ಲ, ₹2 ಇಲ್ಲ, 7 ಲಕ್ಷ ದುಡ್ಡು ಕೊಟ್ಟಿದ್ದಾನೆ. ಇವಳು ಯಾವಾಗ ನಾನು ಮದುವೆ ಆಗಲ್ಲ ಅಂತ ಕೈ ಎತ್ತದ್ಲೋ, ಸಾಹೇಬ್ರು ಏನು ಮಾಡ್ಬಿಟ್ಟಿದ್ದಾರೆ, ಗುರು ವಕ್ಕುಂದ ಅವರು ಆರಾಮವಾಗಿ ವಿಷ ತೊಗೊಂಡ್ಬಿಟ್ರು. ಹಾಸ್ಪಿಟಲಿಗೆ ಹೋಗಿ ಅಡ್ಮಿಟ್ ಆದರು. ಎಲ್ಲಿ ನಾಳೆ ದಿನ ನನ್ನ ಹೆಸರು ಬಂದ್ಬಿಡುತ್ತೋ, ನನಗೆ ಎಲ್ಲಿ ಸಮಸ್ಯೆ ಆಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಹೀರೋಯಿನ್ ಅವರು ಹಾಸ್ಪಿಟಲಿಗೆ ನೋಡಕ್ಕೆ ಹೋಗಿದ್ದಾರೆ. ಆ ಮೂಮೆಂಟಲ್ಲಿ ಏನಾಗಿದೆ, ಹುಡುಗಿ ಮನೆಯವರು ಫುಲ್ ಚಾರ್ಜ್ ಮಾಡಿದ್ದಾರೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ ಅವಳನ್ನ. ಒಂದು, ಮದುವೆ ಆಗಬೇಕು, ಎರಡನೇದು ಇಲ್ಲ ಅಂತಂದ್ರೆ ನೀನು ಇಷ್ಟು ಲಕ್ಷ ದುಡ್ಡನ್ನ ವಾಪಸ್ ನೀನು ಕೊಡಬೇಕು ಅಂತ ಹೇಳಿದ್ದಾರೆ. ಬಟ್ ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ಪೇರೆಂಟ್ಸು ಅಟ್ಲೀಸ್ಟ್ ದುಡ್ಡು ವಾಪಸ್ ಕೊಡು, ನೀನು ಸಾವಾಸ ಬೇಡ ಅಂತ ಹೇಳಿದ್ದೆ, ದಟ್ಸ್ ಗುಡ್, ವೆರಿ ಗುಡ್. ಈಗೇನೋ ಹೆಣ್ಣು ಸಿಕ್ತಿಲ್ಲ, ಮದುವೆ ಆಗೋಕ್ಕೆ ಹುಡುಗಿರೇ ಸಿಕ್ತಿಲ್ಲ ಅಂತ ಹೇಳೋ ಒಂದೇ ಒಂದು ಕಾರಣ ಇಟ್ಕೊಂಡು ಏನದು, ಒಂದು ಮದುವೆ ಮಾಡ್ಕೊ, ಇಲ್ಲ 7 ಲಕ್ಷ ದುಡ್ಡು ಕೊಡು ಅಂತಂದ್ರೆ ಸರಿ, ಅವಳು ಮದುವೆನೇ ಆದ್ಲು ಅಂತ ಅನ್ಕೊಳ್ಳಿ. ನಿಮ್ಮ ಮಗನ ವಿಷ ಕೊಡ್ದಿದ್ದಾನೆ, ಈಗ ಸರಿಯಾಗಿದ್ದಾನೆ, ಆರಾಮಾಗಿ ಮನೆಗೆ ಬರ್ತಾನೆ, 7 ಲಕ್ಷ ದುಡ್ಡು ವಾಪಸ್ ಕೊಡದಲ್ಲ ಅವಳು ನಿಮ್ಮ ಮಗನ ಮದುವೆ ಮಾಡ್ಕೊತಾಳೆ. ಮದುವೆ ಮಾಡ್ಕೊಂಡ್ಮೇಲೆ ಅವಳು ಅದೇ ಬುದ್ಧಿ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ನಿಮ್ಮ ಮಗನ ಬಿಡ್ತಾಳೆ, ನಾಳೆ ದಿನ ಡಿವೋರ್ಸ್ ಅಂತ ಕೇಳಿದ್ಮೇಲೆ ಕೊಟ್ಟೆ ಕೊಡಬೇಕು. ಅವಳು ರೀಸನ್ ಬೇಕಾದಷ್ಟು ರೀಸನ್ ಹೇಳ್ತಾಳೆ. ಇನ್ನೂ ನಮ್ಮ ಸೊಸೈಟಿ ಎಲ್ಲಿದೆ, ಇನ್ನೂ ನಮ್ಮ ಜನ ಎಲ್ಲಿದ್ದಾರೆ? ಯಪ್ಪ, ನನಗೊಂದು ಸೀರಿಯಸ್ಲಿ ನಗು ಬರುತ್ತೆ ಇದನ್ನೆಲ್ಲ ಕೇಳಿದ್ರೆ. ಆದರೆ ಬೆಳಗ್ಗಿಂದ ವೈರಲ್ ಆಗ್ತಿರೋದು ಕಮೆಂಟ್ ಸೆಕ್ಷನ್ನಲ್ಲಿ ನಾನು ನೋಡ್ತಿರೋ ಮಟ್ಟಿಗೆ ಆ ಹುಡುಗಿನ ಮುಗ್ಗ ಉಗ್ದಾಕ್ತಿದ್ದಾರೆ. ಬಟ್ ನಾನು ಉಗಿಬೇಡಿ ಅಂತ ಹೇಳಲ್ಲ, ಅದ್ರ ಪಕ್ಕದಲ್ಲಿರೋ ಹುಡುಗನಿಗೂ ಕೂಡ ಮುಗ್ಗ ಉಗಿರಿ. ಈಗ ಅದೇ ಹೇಳ್ದಂಗೆ ನಾನಾಗಲೇ ಮದುವೆ ಮಾಡ್ಕೊಂಡಿರೋ ಹೋಗಿರೋ ಹುಡುಗಿಗೆ ಒಂದು ₹20 ಮಲ್ಗೆ ಹೂ ತೊಗೊಂಡೋಗ್ಬೇಕಂದ್ರೆ ಯೋಚನೆ ಮಾಡೋ ಈ ಕಾಲದಲ್ಲಿ ಎಷ್ಟೋ ಜನ ಇದ್ದಾರೆ. ಎಲ್ಲರೂ ಅಂತ ಹೇಳ್ತಿಲ್ಲ, ಎಷ್ಟೋ ಜನ ಇದ್ದಾರೆ. ಅಯ್ಯೋ, ಮಲ್ಗೆ ಹೂ ತೊಗೊಂಡೋಗ್ಬೇಕಾ, ಅದಕ್ಕೆ ಬೇರೆ ಸುಮ್ಮನೆ ದುಡ್ಡು, ಇದಕ್ಕೆ ಬೇರೆ ಸುಮ್ಮನೆ ದುಡ್ಡು ಅಂತನೋ ಈ ಕಾಲದಲ್ಲಿ ಅವಳು ಗೊತ್ತು ಗುರಿ ಇಲ್ದಿರೋ ಒಂದು ಹುಡುಗಿಗೆ ₹7 ಲಕ್ಷ ಇವನೊಬ್ಬನೇ ಕೊಟ್ಟಿದ್ದಾನೆ ಅಂತಂದ್ರೆ ಎಷ್ಟು ದಡ್ಡ ನನ್ನ ಮಗ ಇರಬೇಕು. ಹೆಣ್ಮಕ್ಳು ಬುದ್ಧಿವಂತರು, ದುಡ್ಡು ಕೀಳ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಓಕೆ, ಫೈನ್, ಅಕ್ಸೆಪ್ಟ್ ಮಾಡೋಣ ಒಂದು ಕಡೆ, ಓಕೆನಾ? ಎಲ್ಲ ಗೊತ್ತಲ್ವಾ, ಮತ್ತೆ ಯಾಕೆ ನೀವು ಹುಡುಗಿಂದೆ ಹೋಗೋದು? ಅದರಲ್ಲೂ ಒಂದಷ್ಟು ಒಳ್ಳೆ ಕಮೆಂಟ್ ಈ ಥರದ್ದು ಬಂದಿತ್ತು. ಅದನ್ನೆಲ್ಲ ನೋಡಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಫೈನಲಿ ಅಕ್ಕ ಅವರು 7 ಲಕ್ಷ, ಅವ್ರ ಹೆಸರು ಐಶ್ವರ್ಯ, ರೇಣುಕಾ, ಇನ್ನೂ ಒಂದಷ್ಟು ಹೆಸರುಗಳಿಂದ ಅವರು ಬಟ್ ಒರಿಜಿನಲ್ ಹೆಸರು ಏನಂತ ಗೊತ್ತಾಗಿಲ್ಲ. ಫೈನಲಾಗಿ ಗುರು ಒಕ್ಕುಂದ ಅವರು ವಿಷ ಪಾಪ ಕುಡ್ದಿಲ್ಲ ಅಂದಿದ್ರೆ ಗೊತ್ತಾಗ್ತಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಗುರು ಅವರು ಫೈನಲಿ ವಿಷ ಕುಡಿದು ಸ್ವಲ್ಪ ಸಿಂಪತಿ ಗಿಟ್ಟಿಸ್ಕೋಬೇಕು ಮನೆಯಲ್ಲಿ. 7 ಲಕ್ಷ ದುಡ್ಡು ಏನು ಮಾಡಿದೆ ಅಂತ ಕೇಳಿದ್ರೆ ಏನು ಹೇಳ್ತಾರೆ ರೀಸನು? ಸೊ ಫೈನಲಿ 7 ಲಕ್ಷ ದುಡ್ಡಿಗೋಸ್ಕರ ಸಾಹೇಬರು ವಿಷ ಕುಡ್ದಿದ್ದಾರೆ. ಇದು ನನ್ನ ಆ್ಯಂಗಲ್, ಎಲ್ಲರ ಆ್ಯಂಗಲ್ಲು ಹಿಂಗೆ ಇರಬೇಕು ಅಂತ ಹೇಳಲ್ಲ. 7 ಲಕ್ಷ ದುಡ್ಡು ಕೊಟ್ಟಿದ್ದಾರೆ, ಈಗ ಮನೇಲಿ ಕೇಳಿದ್ರೆ ಏನು ಹೇಳೋದು? ಅಟ್ಲೀಸ್ಟ್ ವಿಷನಾದರೂ ಕುಡಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಿಂಪತಿಗಾರು ಏನಾದ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ವಿಷವನ್ನ ಕುಡ್ದಿದ್ದಾರೆ. ಇದಿಷ್ಟು ಓವರ್ ಆಲ್ ಸ್ಟೋರಿ. ಒಂದಷ್ಟು ಜನಕ್ಕೆ ಅರ್ಥ ಆಗಿರಲಿಲ್ಲ ಇನ್ನು ಏನಾಯಿತು, ಯಾಕೆ, ಏನು ಅಂತ ಹೇಳ್ಬಿಟ್ಟು ಒಂದಷ್ಟು ಜನರ ಪ್ರಶ್ನೆ ಆಗಿತ್ತು. ಸೊ ಇದು ಓವರ್ ಆಲ್ ಸ್ಟೋರಿ. ಕಂಪ್ಲೀಟ್ಲಿ ಶ್ರೀಮಂತರ ಹುಡುಗರನ್ನ ಬುಟ್ಟಿಗೆ ಹಾಕೊಳ್ಳೋದು, ನಂಗೆ ಆ ಕಷ್ಟ ಈ ಕಷ್ಟದೆ ಅಂತ ದುಡ್ಡಿಸ್ಕೊಳ್ಳೋದು, ಏನೋ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿರೋದ್ರಿಂದ ಲಾಸ್ಟ್ ಫೈನಲ್ ಆಗಿ ವಿಷವನ್ನ ಕುಡಿದು ಹಾಸ್ಪಿಟ್ಲ್ ಸೇರಿದ. ಪುಣ್ಯಕ್ಕೆ ಜೀವ ಉಳಿತು. ಅಕಸ್ಮಾತ್ ಅದೇ ಸತ್ತೋಗಿದ್ದಿದ್ರೆ ಏನು ಮಾಡ್ತಿದ್ರು? ಸತ್ ಮೇಲೆ ಮುಗೀತು ಕತೆ. ಸೊ ಇದಿಷ್ಟು ಓವರ್ ಆಲ್ ಸ್ಟೋರಿ ಅಂತ ಹೇಳ್ತೀನಿ. ದಯವಿಟ್ಟು ಪ್ರೀತಿ ಕುರುಡು ನಿಜ, ಬಟ್ ದುಡ್ಡು ಸಂಪಾದನೆ ಮಾಡುವಾಗ ಕಣ್ಣು ಕುರುಡಾಗಿರಲ್ಲ. ಅದೆಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಮದುವೆ ಮಾಡ್ಕೊಳ್ಳಿ, ಪ್ರೀತಿಸಿ, ಫಸ್ಟ್ ಮದುವೆ ಮಾಡ್ಕೊಳ್ಳಿ. ಮದುವೆ ಮಾಡ್ಕೊಂಡು ಆದಮೇಲೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡಗೆ ನೀವು ಖರ್ಚು ಮಾಡೋದಕ್ಕೆ ಶುರು ಮಾಡಿ. ಇವತ್ತು ಆಫ್ಟರ್ ಮ್ಯಾರೇಜೇ ಎಷ್ಟೋ ಜನ ಹುಡುಗರಿಗೆ ತುಂಬ ಚೆನ್ನಾಗಿ ನೋಡಿಕೊಂಡು ಎಲ್ಲ ಕೊಡಿಸಿ ಎಲ್ಲ ಮಾಡಿನೂ ಒಂದಷ್ಟು ಜನ ತಪ್ಪದಾರಿ ಹಿಡಿತಿದ್ದಾರೆ, ಒಂದಷ್ಟು ಜನ ಹೇಳ್ದೆ ಕೇಳ್ದೆ ಬಿಟ್ಟು ಹೋಗ್ತಿದ್ದಾರೆ, ಇನ್ನೊಂದಷ್ಟು ಜನ ಡಿವೋರ್ಸ್ ಅನ್ನೋ ಹೆಸರಲ್ಲಿ ಲೂಟಿ ಮಾಡ್ತಿದ್ದಾರೆ. ಒಂದಷ್ಟು ಜನ ಇದ್ದಾರೆ ಹೆಣ್ಮಕ್ಳು ಪ್ರಪಂಚದ ಮೇಲ್ಗಡೆ, ಭೂಮಿ ಮೇಲೆ, ಓಕೆನಾ? ಸೊ ಇಷ್ಟೆಲ್ಲ ನಡೀತಿರುವಾಗ ಗೊತ್ತು ಗುರಿ ಇಲ್ಲ, ಅವಳು ಯಾರು, ಅವಳು ಏನು, ಅವಳ ಬ್ಯಾಕ್ಗ್ರೌಂಡ್ ಏನು ಗೊತ್ತಿಲ್ಲ ನಿಮಗೆ. ಜಸ್ಟ್ ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಲು, ಲವ್ ಮಾಡಿಬಿಟ್ಲು, 7 ಲಕ್ಷ ದುಡ್ಡು ಕೊಟ್ಟಿದ್ದಾನೆ. ಸರಿ, 7 ಲಕ್ಷ ಕೊಡೋದು ಕೊಟ್ಟೆ, ವಿಷಯ ಯಾಕೆ ಕೊಡ್ದಪ್ಪ ನೀನು?
ವಿಷ ಕುಡ್ದೆ ಸತ್ಕಿತ್ ಹೋಗಿದ್ರೆ ನಿಮ್ಮನೆಯವ್ರಿಗೆ ಯಾರು ಆಧಾರ? 7 ಲಕ್ಷ ದುಡ್ಡನ್ನ ನೀನು ನೆಟ್ಟಗಿದ್ರೆ ಆರಾಮಾಗಿ ಸಂಪಾದನೆ ಮಾಡ್ಕೋಬೋದು. ಇದನ್ನ ಇಲ್ಲಿ ಯಾರೋ ಹೇಳ್ತಿಲ್ಲ. ಸೋಷಿಯಲ್ ಮೀಡಿಯಾ ಫುಲ್ ಅವಳನ್ನ ಶ್ರೀಮಂತರ ಹುಡುಗರನ್ನ ಬುಟ್ಟಿಗೆ ಹಾಕೊಂಡ್ಲು ದುಡ್ಕಿತ್ಲು, ಶ್ರೀಮಂತರ ಮನೆ ಹುಡುಗರನ್ನ ಬುಟ್ಟಿಗೆ ಹಾಕೊಂಡ್ಲು ದುಡ್ಕಿತ್ಲು. ಸರಿ, ಅವಳು ಹುಡುಗಿರೆಲ್ಲ ಕೆಟ್ಟವರು ಅಂತ ಇವತ್ತಿಂದಲ್ಲ, ಅದು ಹಿಂದೆಯಿಂದನೂ ಬಂದ್ಬಿಟ್ಟಿದೆ. ಹುಡುಗಿರೆಲ್ಲ ದುಡ್ಡಿಗೆ ಆಸೆ ಮಾಡೋರು, ಮನಿ ಮೈಂಡೆಡ್, ಸಮಥಿಂಗ್ ಏನೇನೋ ಹೆಸರುಗಳನ್ನ ಇಟ್ಬಿಟ್ಟಿದ್ದಾರೆ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಫೈನ್, ಅಷ್ಟೆಲ್ಲ ಗೊತ್ತಿದ್ದು ನೀವು ಯಾಕೆ ಹೆಣ್ಮಕ್ಳಿಂದ ಹೋಗೋದು? ಅವಳು ಕೇಳ್ದಂಗೆಲ್ಲ ದುಡ್ಡು ಯಾಕೆ ಕೊಡೋದು? ಹುಷಾರಿಲ್ಲ 10,000 ದುಡ್ಡು, ಏರ್ಪೋರ್ಟ್ಸ್ ತಗೋಬೇಕು ದುಡ್ಡು, ಒಂದ್ ಜೊತೆ ಬಟ್ಟೆ ತಗೋಬೇಕು ದುಡ್ಡು. ಅಯ್ಯೋ ದೇವ್ರೆ, ಮದುವೆ ಆಗಿರೋರೇ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಈ ಕಾಲದಲ್ಲಿ. ಯಾರ್ಯಾರಿಗೋ ಏನೇನೋ ಕಷ್ಟ. ಇಬ್ರು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ನನ್ನ ಆಸೆ ಆಕಾಂಕ್ಷೆಗಳನ್ನ ಅವ್ರು ಫಿಲ್ ಮಾಡ್ತಿಲ್ಲ, ನಾನೇ ಫುಲ್ಫಿಲ್ ಮಾಡ್ಕೋಬೇಕು, ನಾನು ದುಡಿತೀನಿ, ನಾನು ಅರ್ನ್ ಮಾಡ್ತೀನಿ ಅನ್ಕೊಳ್ಳೋ ಒಂದ್ ಕಡೆ ಹುಡುಗಿರು. ಇನ್ನೊಂದ್ ಕಡೆ ಇಲ್ಲಿ ನೋಡಿದ್ರೆ ಇಂಥ ನನ್ನ ಮಕ್ಕಳು, ಅವಳು ಯಾರೋ ಏನೋ ಗೊತ್ತಿಲ್ಲ, ಲಕ್ಷ ಲಕ್ಷ ಲಕ್ಷ. ಹೆಂಗಪ್ಪ 7 ಲಕ್ಷ ನೀನು ದುಡ್ಡು ಕೊಟ್ಬಿಟ್ಟೆ ಅವಳಿಗೆ? ಎಲ್ಲಿಂದ ಬಂತು ನಿನಗೆ 7 ಲಕ್ಷ ದುಡ್ಡು? ಬರೋ ದುಡ್ಡೆಲ್ಲ ಅವಳೆದೇ ಮೇಲೆ ಹಾಕಿದ್ಯಾ ಅಂತ ಅನ್ಸುತ್ತೆ. ಇದು ಓವರ್ ಆಲ್ ಸ್ಟೋರಿ. ನಾನು ಒಂದು ಅರ್ಧ ಗಂಟೆ ನೋಡೋದ್ನಪ್ಪ, ಏನು ಈ ಸ್ಟೋರಿ ಬೆಳಗಿಂದ ಹಾಕೊಂಡು ರುಬ್ತಿದಾರಲ್ಲ ಆ ಹುಡುಗಿನ ನೋಡಿದ್ರೆ ಪಟ ಪಟ ಅಂತ ಬೇರೆ ಹೊಡಿತವ್ರೆ ಯಾರೋ ಒಬ್ರು ಬಂದು ಮಿಡಲಲ್ಲಿ. ಸೊ ಏನಪ್ಪ ಈ ಸ್ಟೋರಿ ಅಂತ ನೋಡಿದಾಗ ಇದಿಷ್ಟು ಓವರ್ ಆಲ್ ಸ್ಟೋರಿ. ಆಲ್ರೆಡಿ ಅವಳು ಒಬ್ಬನಿಗಲ್ಲ, ಈ ಗುರು ಒಕ್ಕುಂದ ಅನ್ನೋನಿಗೆ ಮಾತ್ರ ಅಲ್ಲ, 2-3 ಜನ ಹುಡುಗರಿಗೆ ಆಲ್ಮೋಸ್ಟ್ 2-3 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಕರೆಕ್ಟಾಗಿ ಇನ್ನೂ ಗೊತ್ತಿಲ್ಲ 2-3 ಜನಕ್ಕೆ ವಂಚನೆಯನ್ನ ಮಾಡಿದಾಳೆ ಅಂತ ಹೇಳ್ಬಿಟ್ಟು ಅವ್ನು ಜಿಲ್ಲಾಸ್ಪತ್ರೆಗೆ ಸೇರ್ಕೊಂಡಿದ್ದಕ್ಕೆ ವಿಷ ಕುಡಿದು ಇದೆಲ್ಲ ಓವರ್ ಆಲ್ ಆಗಿ ಕಾಣಿಸ್ಕೊಂಡಿದೆ. ಪ್ರೀತಿ ಕುರುಡು ನಿಜ ಹಂಗಂತ ಹೇಳ್ಬಿಟ್ಟು ನೀವು ದುಡಿಯುವಾಗ ಕಷ್ಟ ಎಷ್ಟಿರುತ್ತೆ ಅಂತ ನೋಡ್ಕೊಳ್ಳಿ. ಯಾರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು, ನೀವು ದುಡಿಯೋ ದುಡ್ಡನ್ನ ನಿಮ್ಮನೆಯವರೆಲ್ಲ ಕಷ್ಟಪಟ್ಟು ಓದಿಸಿರ್ತಾರೆ, ನಿಮಗೆ ಸೋಲನೋ ಮಾಡಿ ಆ ಸಾಲ ತೀರ್ಸೋದು ಬಿಟ್ಬಿಟ್ಟು ಅಲ್ಲಿ ಯಾವಳು ಎದೆ ಮೇಲೆ ಆಗ್ತಾ ಇರ್ತೀರಾ. ದುಡಿಯೋ ದುಡ್ಡನ್ನ ಸ್ವಲ್ಪ ಮನೆಗೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಮದುವೆ ಆದ್ಮೇಲೆ ಇದ್ದಿದ್ದೆ ನೀವು ಹೆಂಡ್ತಿಗೆ ಏನು ಬೇಕೋ ಅದೆಲ್ಲ ಕೊಡ್ಸೋದು, ಅವ್ರ ಮನೆ ಕಷ್ಟ ಎಲ್ಲ ತೀರ್ಸೋದು ಇದ್ದಿದ್ದೆ, ಅದು ನಿಮ್ಮ ಕರ್ತವ್ಯ, ಅದು ನೋಡ್ಕೊಡ್ರಂತೆ ಆಫ್ಟರ್ ಮ್ಯಾರೇಜ್. ಬಟ್ ಬಿಫೋರ್ ಮ್ಯಾರೇಜ್ ಒಂದಷ್ಟು ಹುಡುಗರಾಗಿರ್ಬಹುದು ಹುಡುಗಿರಾಗಿರ್ಬಹುದು ಬರೀ ಹುಡುಗರಿಗೆ ಖರ್ಚು ಮಾಡ್ತಿದ್ದಾರಲ್ಲ. ಈಗ ಪ್ರೆಸೆಂಟ್ ಜನ್ರೇಷನ್ ಅಲ್ಲಿ ನಾನು ನೋಡ್ದಂಗೆ ಎಷ್ಟೋ ಜನ ಹುಡುಗಿರು ಕೂಡ ಹುಡುಗರಿಗೆ ಖರ್ಚು ಮಾಡ್ತಿದ್ದಾರೆ. ಓಕೆನಾ, ಅದು ಇದೆ. ಬಟ್ ಓಕೆ, ಒಂದು ಲಿಮಿಟಲ್ಲಿ ಇರಲಿ. ಆಫ್ಟರ್ ಮ್ಯಾರೇಜ್, ಮದುವೆ ಆಗೋವರೆಗೂ ಆಫ್ಟರ್ ಮ್ಯಾರೇಜ್ ನೀವು ದುಡಿಯೋ ದುಡ್ಡೆಲ್ಲ ತೊಗೊಂಡು ತಲೆ ಮೇಲೆ ಸುರ್ಕೊಳ್ಳಿ. ಅದು ನಿಮ್ಮ ಖುಷಿ, ನಿಮ್ಮ ಇಷ್ಟ. ಮದುವೆಗಿಂತ ಮುಂಚೆ ಇದ್ರೆ ದುಡ್ಡು ಸುರಿದು ಬಿಡೋದು, ವಿಷ ಕುಡಿದು ಬಿಡೋದು, ಹಾಸ್ಪಿಟ್ಲಿಗೆ ಸೇರ್ಕೊಳ್ಳೋದು, ಜೈಲಿಗೆ ಹೋಗೋದು, ಇವೆಲ್ಲ ಯಾಕೆ ಬೇಕು? ಒಬ್ರು ಸ್ಮಶಾನ, ಒಬ್ರು ಜೈಲು, ಇದೆಲ್ಲ ಬೇಕಾ? ಅವಶ್ಯಕತೆ ಇದೆಯಾ? ಸೊ ಓಕೆ, ಇದಿಷ್ಟು ಈ ಓವರ್ ಆಲ್ ಸ್ಟೋರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.